ರಾಜೀನಾಮೆ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಭವಿಷ್ಯ ಹೆಂಗಿರುತ್ತೆ? 2028ರ ಚುನಾವಣೆಯಲ್ಲಿ ಒಬಿಸಿ ಮತಗಳು ಯಾವ ಕಡೆ ಹೋಗುತ್ತೆ? ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಒಬಿಸಿ ಮತಗಳಿದ್ದಾವಲ್ಲ, ಅಹಿಂದ ಮತಗಳು, ದೇವರಾಜ ಅರಸು ನಂತರದಲ್ಲಿ ಒಬ್ಬ ಅಹಿಂದ ನಾಯಕ, ಒಬ್ಬ ಗಟ್ಟಿ ನಾಯಕ ರಾಜ್ಯ ರಾಜಕಾರಣದಲ್ಲಿ ಕಂಡಿದ್ದಿಲ್ಲ. ಯಡಿಯೂರಪ್ಪ ಲಿಂಗಾಯತ ನಾಯಕ, ಎಚ್ ಡಿ ದೇವೇಗೌಡ ಒಕ್ಕಲಿಗರ ನಾಯಕ, ಸಿದ್ದರಾಮಯ್ಯ ಕುರುಬ ನಾಯಕ ಅಲ್ಲ, ಅಹಿಂದ ನಾಯಕ. ಅಹಿಂದ ಮತಗಳ ಕ್ರೋಢೀಕರಣ ಮಾಡಿ ಗಟ್ಟಿ ಮತ ಬ್ಯಾಂಕನ್ನು ಕಟ್ಟಿಕೊಂಡಿದ್ದಂಥ ವ್ಯಕ್ತಿಯನ್ನು ಆ ಸೀಟಿನಿಂದ ಕೆಳಗಿಳಿಸ್ತಾರೆ ಅಂತ ಹೇಳಿದರೆ ಕಾಂಗ್ರೆಸ್ನ ಭವಿಷ್ಯ ಏನಾಗುತ್ತೆ? 28ಕ್ಕೂ 29ಕ್ಕೂ 2028ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಆಪ್ತರು ಇಷ್ಟೇ ಉತ್ಸಾಹದಿಂದ ಕೆಲಸ ಮಾಡ್ತಾರಾ? ರಾಜ್ಯದಲ್ಲಿ ಅಹಿಂದ ಮತಗಳು ಚದುರಿ ಹೋಗೋದಿಲ್ವಾ? ಹೇಳಿ ಕೇಳಿ ನೋಡಿ, ನೀವು ಚಾಮರಾಜನಗರದಿಂದ ಬೀದರ್ವರೆಗೂ ತೆಗೆದುಕೊಳ್ಳಿ, ಚಾಮರಾಜನಗರದಿಂದ ಬೀದರ್ವರೆಗೂ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ 224 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಯಾವ ಕ್ಷೇತ್ರದಲ್ಲಿ ಕಾಲಿಟ್ಟರು ಕೂಡ ಕನಿಷ್ಠ 10,000 ಮತಗಳಾದರೂ ಆ ಅಭ್ಯರ್ಥಿಗೆ ಬೀಳ್ತವೆ. ಕನಿಷ್ಠ ಹೇಳ್ತಾ ಇರೋದು ನಾನು. ಗರಿಷ್ಠ ಅದು 50,000 ಆಗ್ಬೋದು, 60,000 ಆಗ್ಬೋದು, 1,00,000 ಆಗ್ಬೋದು. ಕುರುಬ ಬಾಹುಳ್ಯ ಇರುವಂಥ ಮತಗಳಿದ್ದಾವೆ, ಅಹಿಂದ ಮತಗಳಿದ್ದಾವೆ. ಸಿದ್ದರಾಮಯ್ಯ ಕಾಲಿಟ್ಟರೆ ಸಾಕು ನಾವು ಗೆಲ್ತೀವಿ ಅಂತ ಹೇಳುವಂಥ ಅದೆಷ್ಟೋ ಅಭ್ಯರ್ಥಿಗಳಿದ್ದಾರೆ. ಹಾಗೆ ಹೋಲಿಕೆ ಮಾಡಿದ್ರೆ ಲಿಂಗಾಯತರಿಗೆ ಈ ರೀತಿ ಅವಕಾಶ ಇಲ್ಲ, ಒಕ್ಕಲಿಗರಿಗಂತೂ ಆ ಅವಕಾಶ ಇಲ್ಲವೇ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯವೇ ಇಲ್ಲ. ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಲಿಂಗಾಯತರು ಅತ್ಯಲ್ಪ ಜನಸಂಖ್ಯೆಯವರಿದ್ದಾರೆ. ಬಟ್ ಕುರುಬ ಸಮುದಾಯ ಅಂತ ಬಂದರೆ ನೀವು ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಇದ್ದಾರೆ. ಅಹಿಂದ ನಾನು ಹೇಳ್ತಾ ಇರುವಂಥದ್ದು ಕುರುಬ ಸಮುದಾಯದ ಸೇರಿದಂತೆ ಅಹಿಂದ ಮತಗಳು ಸೇರ್ಪಡೆ ಆಗಿಬಿಟ್ರೆ ಆ ಅಭ್ಯರ್ಥಿಯ ಲಕ್ಕ ಕುಲಾಯಿಸ್ತು ಅಂತ ಅರ್ಥ. ಆದರೆ 2028ಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಹೈಕಮಾಂಡ್ ಹಾಕಲಿಲ್ವಾ? ಖಂಡಿತ ಹಾಕಿರುತ್ತೆ. ಮತ್ತೆ ಅಧಿಕಾರಕ್ಕೆ ತರುವಂಥ ಕೇವಲ ಗ್ಯಾರಂಟಿಗಳೇ ಕೈ ಹಿಡಿತವ? ಗ್ಯಾರಂಟಿಗಳ ಬಗ್ಗೆ ಈಗ ಜನ ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅಭಿವೃದ್ಧಿ ಹೀನವಾಗಿದೆ, ಅಭಿವೃದ್ಧಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಫ್ರೀ ಬೀಸ್ ಬಗ್ಗೆ ಅಷ್ಟಾಗಿ ಒಳ್ಳೆಯ ಅಭಿಪ್ರಾಯಗಳಿಲ್ಲ. ಹೀಗಾಗಿ ದಕ್ಷಿಣ ಭಾರತದ ಅಹಿಂದ ನಾಯಕತ್ವ ಇದೆಯಲ್ಲ, ದಕ್ಷಿಣ ಭಾರತ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಭಾರತದ ಕಾಂಗ್ರೆಸ್ನ ಅಹಿಂದ ನಾಯಕ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹೊರತುಪಡಿಸಿ ಇಡೀ ದೇಶದಲ್ಲಿ ಅಹಿಂದ ನಾಯಕ ಯಾರಿದ್ದಾರೆ? ಇಲ್ಲವೇ ಇಲ್ಲ. ದಕ್ಷಿಣ ಭಾರತದಲ್ಲಿ ಈಗ ಅಹಿಂದ ನಾಯಕ ಇದ್ದಾರೆ, ಅವರನ್ನು ಕೂಡ ಕೆಳಗಿಳಿಸುವಂಥ ಕೆಲಸ ಆಗಿದೆ. ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಭವಿಷ್ಯವನ್ನು ಯೋಚನೆ ಮಾಡಿದಾಗ 2028ರ ಚುನಾವಣೆಯಲ್ಲಿ ಒಬಿಸಿ ಮತಗಳ ವಿಭಜನೆ ಖಂಡಿತ ಆಗುತ್ತೆ. 2028ರ ಚುನಾವಣೆಯಲ್ಲಿ ಆಪ್ತರು ಇಷ್ಟೇ ಅತ್ಯುತ್ಸಾಹದಲ್ಲಿ ಕೆಲಸ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ರಾಜ್ಯದಲ್ಲಿ ಅಹಿಂದ ಮತಗಳು ಚದುರು ಹೋಗುವ ಸಾಧ್ಯತೆಗಳೇ ಜಾಸ್ತಿ. BJP ಮತ್ತು JDSಗೆ ಮತಬೇಟೆಗೆ ಅವಕಾಶ ಜಾಸ್ತಿ ಆಗುತ್ತೆ. ಮತ್ತೆ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಕೈ ಕೊಡುತ್ತವೆ. ದಕ್ಷಿಣ ಭಾರತದ ಅಹಿಂದ ನಾಯಕತ್ವ ಅಂತ್ಯವಾಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ದಟ್ಟವಾಗ್ತಾ ಇದ್ದಾವೆ. ಹೀಗಾಗಿ ಭಾರತದಲ್ಲಿ ಕಾಂಗ್ರೆಸ್ ಅವನತಿಯ ಹೆಜ್ಜೆ ಇಡ್ತಾ, ಅವನತಿಯ ರೀತಿಯಲ್ಲಿ ಬರುವಂಥ ಹೆಜ್ಜೆ ಇಡ್ತಾ ಅನ್ನೋದು ಈಗ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ.
ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಗಮನಿಸ್ತಾ ಇದ್ದೀವಿ ರಾಜಕೀಯ ಸಮೀಕರಣಗಳ ಹೊರತಾಗಿಯೂ ಕೂಡ ಕೆಲವೊಮ್ಮೆ ಅದ್ಭುತಗಳು ಸೃಷ್ಟಿಯಾಗುತ್ತೆ ಇದೇ ರಾಜಕೀಯದಲ್ಲಿ. ಆದರೆ ಈ ಸಮೀಕರಣಗಳು, ಸೂತ್ರಗಳು ಸಿದ್ಧ ಸೂತ್ರಗಳಲ್ಲದೆ ಹೋದರೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಇಲ್ಲದ ಮುಂದಿನ ರಾಜಕೀಯವನ್ನು, ಮುಂದಿನ ಕಾಂಗ್ರೆಸ್ಸನ್ನು ಹೇಗೆ ಊಹಿಸ್ಕೊಳ್ಳಬಹುದು? ದಶರಥ್, ತಾವು ಹೇಳಿದ ಹಾಗೆ ಸದ್ಯದ ಕಾಂಗ್ರೆಸ್ನಲ್ಲಿ ಈ ಸಿದ್ಧ ಸೂತ್ರಗಳು ಮುಂದೆ ಏನಾಗಬಹುದು ಅಥವಾ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅನ್ನುವುದೇ ಈಗ ಬಹಳ ಚರ್ಚೆಗೀಡಾಗಿರುವ ವಿಚಾರ. ಅಂದರೆ ಮುಖ್ಯಮಂತ್ರಿಗಳ ಬದಲಾವಣೆ, ನಾಯಕತ್ವದ ಬದಲಾವಣೆಯ ಜೊತೆಗೆ ಈ ರೀತಿ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದಂತಹ ಜಾತಿ ಸಮೀಕರಣ, ವ್ಯವಸ್ಥೆಯ ಸಮೀಕರಣ, ಹಾಗೆ ನಾಯಕರುಗಳ ಸಮೀಕರಣ ವಿಚಾರ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯನವರ ಹೊರತಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಜವಾಬ್ದಾರಿ ಸಿಕ್ಕಿದರೆ ಅಥವಾ ಅವರ ಹೊರತಾಗಿ ಬೇರೆ ಯಾರಾದರೂ ಈ ಜವಾಬ್ದಾರಿಯನ್ನು ಹೊತ್ತರೂ ಕೂಡ ಮುಂದೆ ಪಕ್ಷ ಯಾವ ರೀತಿ ಸಾಗುತ್ತೆ? ಯಾಕಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂತಹ ಸವಾಲುಗಳು ಕೂಡ ಇದೆ ಎನ್ನುವಂಥದ್ದು ಒಂದು ಕಡೆ ಮಾತು. ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಬಂದಿದ್ದು ಅಹಿಂದ ವರ್ಗ. ಅಹಿಂದ ವರ್ಗದ ಹೊರತಾಗಿ ಕಾಂಗ್ರೆಸ್ ಪಕ್ಷ ಮುಂದೆ ಹೇಗೆ ಸಾಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿದೆ. ಒಂದು ಹಂತದಲ್ಲಿ ಇಲ್ಲಿಯವರೆಗೂ ಯಾವುದೇ ರೀತಿಯ ಬದಲಾವಣೆಗಳಿದ್ದರೂ ಕೂಡ ಅದನ್ನು ಬೆಂಬಲವಾಗಿ ನಿಂತು ಜನನಾಯಕನ ರೀತಿಯಲ್ಲಿ ಹಾಗೆ ಸಾಮುದಾಯಿಕ ಲೀಡರ್ಶಿಪ್ಪನ್ನು ಕೂಡ ತೆಗೆದುಕೊಂಡು ಹೋದವರು ಸಿದ್ದರಾಮಯ್ಯ. ಅವರ ಹೊರತಾಗಿ ಅದೇ ಶಕ್ತಿ ಮತ್ತು ಚಾಕಚಕ್ಯತೆಯನ್ನು ಡಿ ಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡ್ತಾರಾ ಅಥವಾ ಅವರ ಜಾಗದಲ್ಲಿ ಬರುವ ಬೇರೆ ನಾಯಕರು ಈ ಸೂತ್ರವನ್ನು ಅಳವಡಿಸಿಕೊಂಡು ಹೋಗ್ತಾರಾ ಅಂತ. ಸಿದ್ದರಾಮಯ್ಯನವರ ಹೊರತಾಗಿ ಪಕ್ಷದಲ್ಲಿ ಈ ಬೆಳವಣಿಗೆಗಳು ಸಾಧ್ಯವಾಗಬೇಕಾದ್ರೆ ಹೊಸ ನಾಯಕತ್ವದ ಸಮೀಕರಣಗಳು ಸಾಧ್ಯವಾಗಬೇಕು. ಜೊತೆಗೆ ಅವರ ಜೊತೆಯಲ್ಲಿದ್ದಂಥ ಅನುಭವಿ ತಂಡ, ಇಲ್ಲಿವರೆಗೂ ಅವರ ಅಕ್ಕಪಕ್ಕದಲ್ಲಿ ನಿಂತು ಅವರ ಪ್ರತಿಯೊಂದು ಕಾರ್ಯದಲ್ಲೂ ಜೊತೆಯಾಗಿ ನಿಂತಹ ಅವರ ಜನತಾದಳದಿಂದ ವಲಸೆ ಬಂದ ಸಂದರ್ಭದಲ್ಲಿ ಇದ್ದಂಥ ಆ ತಂಡವೂ ಕೂಡ, ಹಾಗೆ ಕಾಂಗ್ರೆಸ್ಗೆ ಬಂದ ಬಳಿಕ ಇಲ್ಲಿ ಸೇರಿಕೊಂಡ ಒಂದಷ್ಟು ಮಂದಿ ಬೆಂಬಲಿಗರ ವ್ಯವಸ್ಥೆ ಏನಿದೆ ಅವೆಲ್ಲವೂ ಕೂಡ ಅದೇ ಪ್ರಮಾಣದ ಸಪೋರ್ಟನ್ನು ಮುಂದೆ ಬರುವವರಿಗೆ ಕೊಡಬೇಕಾಗತ್ತೆ. ಆ ವಿಚಾರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಹೀಗೆ ಹಂತ ಹಂತದಲ್ಲೂ ಕೂಡ ಮುಂದೆ ಏನಾಗುತ್ತೆ ಅನ್ನೋದಕ್ಕಿಂತ ಏನಾಗಬಹುದು ಅನ್ನುವಂತಹ ಆತಂಕವನ್ನೇ ಹೆಚ್ಚುವಂಥ ಸನ್ನಿವೇಶ ಇರೋದ್ರಿಂದಾಗಿ ಬದಲಾವಣೆ ವಿಚಾರದ ಜೊತೆಗೆ ಈ ಸಮೀಕರಣಗಳು ಕೂಡ ಅಷ್ಟು ಲೆಕ್ಕಾಚಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ತಾವು ಹೇಳಿದಾಗ ಒಂದು ಲೆಕ್ಕವನ್ನು ನೋಡೋದಾದರೆ ಇದುವರೆಗೂ ಕೂಡ ಅಂದರೆ ಎಸ್ ಎಂ ಕೃಷ್ಣ ಬಳಿಕ ಈಗ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ನಾಯಕರಿಗೆ ಅವಕಾಶ ಸಿಕ್ಕಿರುವುದು ಬಹಳ ಸಮಯದ ನಂತರ. ಅದೇ ಮಾದರಿ ಇಲ್ಲಿವರೆಗೂ ಕೂಡ ದಲಿತ ಸಿಎಂನ ವಿಚಾರವನ್ನು ಮುನ್ನೆಲೆಗೆ ತಂದುಕೊಂಡು ರಾಜ್ಯದಲ್ಲಿ ದಲಿತರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಬಹಳ ಇತ್ತು. ಆ ಸಂಬಂಧಪಟ್ಟ ಹಾಗೆ ರಾಜ್ಯದ ಅತಿ ದೊಡ್ಡ ಸಮುದಾಯವಾಗಿ ಗುರುತಿಸಿಕೊಂಡಂಥ ದಲಿತ ಸಮುದಾಯ ತನ್ನ ಮನವಿಯನ್ನು ಇಡ್ತಾ ಬಂದಿತ್ತು. ಈಗ ಈ ಬದಲಾವಣೆಯ ಸಂದರ್ಭದಲ್ಲಿ ಆ ಸಮುದಾಯ ಅವರ ಜೊತೆ ಹೇಗೆ ನಿಲ್ಲುತ್ತೆ? ತಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪರಮೇಶ್ವರ್ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದ ಕಾಲದಲ್ಲೂ ಕೂಡ ಬದಲಾವಣೆ ಆದಾಗ ಅವರು ಇದಕ್ಕೆ ಯಾವ ಪ್ರತಿಕ್ರಿಯೆಯನ್ನು ಕೊಡಬಹುದು. ಹಾಗೆ ಅಲ್ಪಸಂಖ್ಯಾತ ವರ್ಗವೂ ಕೂಡ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭವನ್ನು ಒಳಗೊಂಡಂತೆ ಈ ಹಿಂದೆ ಕಾಂಗ್ರೆಸ್ ಜೊತೆಯಾಗಿ ನಿಂತು ಬಂದಂತಹ ಸಮುದಾಯವಾಗಿತ್ತು. ಈಗ ಆ ಸಮುದಾಯವೂ ಕೂಡ ತಾನು ನಿರ್ಣಾಯಕ ಪಾತ್ರದಲ್ಲಿರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು ನೆಚ್ಚಿಕೊಂಡು ಅವರ ಜೊತೆಯಲ್ಲಿ ಪಕ್ಷಕ್ಕೆ ಬೆಂಬಲವಾಗಿ ಕೊಡ್ತಾ ಬಂದಿತ್ತು. ಅವರಿಗೆ ಸಪೋರ್ಟನ್ನು ಕೊಡೋ ಸಂದರ್ಭದಲ್ಲೂ ಕೂಡ ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯನವರ ಅಭಯವನ್ನು ಕೊಟ್ಟಿದ್ದರು. ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋ ಮುಖಾಂತರ ಅಲ್ಲಿ ಅವರಿಗೆ ಧೈರ್ಯವನ್ನು ಕೂಡ ತುಂಬಿದ್ರು. ಇದರ ಜೊತೆಗೆ ಈಗ ಮತ್ತೆ ಉಳಿದಂತಹ ಸಣ್ಣ ಪುಟ್ಟ ಸಾಮುದಾಯಿಕ ಸಮುದಾಯಗಳು ಕೂಡ ಸಿದ್ದರಾಮಯ್ಯನವರ ಅಹಿಂದ ವರ್ಗದ ವಿಚಾರವನ್ನು ಬೆಂಬಲಿಸಿಕೊಂಡೇ ಪಕ್ಷಕ್ಕೂ ಕೂಡ ಸಪೋರ್ಟನ್ನು ಕೊಡ್ತಾ ಹೋಗಿದ್ರು. ಅದೆಲ್ಲರ ಹೊರತಾಗಿಯೂ ಕೂಡ ಸಿದ್ದರಾಮಯ್ಯ ತಾನೋರ್ವ ಜನನಾಯಕ ಅನ್ನೋದನ್ನು ಪ್ರತಿ ಬಾರಿಯೂ ಕೂಡ ತೋರಿಸ್ಕೊಂಡಿದ್ರು. ಹಿಂದೆ ನಡೆದಂಥ ಅವರ ಸಿದ್ದರಾಮೋತ್ಸವ ಕಾರ್ಯಕ್ರಮ, ಮೊನ್ನೆ ನಡೆದಂತಹ ಗ್ಯಾರಂಟಿಗಳ ಅಂದರೆ ಸರ್ಕಾರಕ್ಕೆ 3 ವರ್ಷ ತುಂಬಿದಂಥ ಸಾರ್ಥಕ ಸಮಾವೇಶದಲ್ಲೂ ಕೂಡ ಆ ಜನಸಾಗರಕ್ಕೆ ಸಿದ್ದರಾಮಯ್ಯನವರು ಸಾಕ್ಷಿಯಾಗಿದ್ದರು. ಈಗ ಈ ಎಲ್ಲ ವಿಚಾರದ ಸಮೀಕರಣಗಳನ್ನು ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಮುಂದೆ ಬರುವಂಥವ್ರು ಯಾರೇ ಕೂಡ ಇದನ್ನು ಹೇಗೆ ಕ್ಯಾರಿ ಮಾಡ್ತಾರೆ ಅನ್ನೋದು ಅಷ್ಟೇ ಪ್ರಶ್ನೆ. ಇದರ ಜೊತೆಗೆ ಎರಡನೇ ಸ್ತರದ ನಾಯಕರು ಕೂಡ ತಮ್ಮ ನಾಯಕತ್ವವನ್ನು ಹುಡ್ಕೊಳ್ಳುವಂಥ ಸನ್ನಿವೇಶ ಈಗಿದೆ. ಜನ ಕೂಡ ಹಿಂದಿನಂತೆ ಒಂದೇ ವಿಚಾರವನ್ನು ಒಪ್ಪಿಕೊಂಡು ಹೋಗುವಂಥವರಿಲ್ಲ. ಗ್ಯಾರಂಟಿಗಳ ಲಾಭ ಇರಬಹುದು ಅಥವಾ ಹೊಸತನದ ವಿಚಾರಧಾರೆಗಳನ್ನು ತಂದುಕೊಡುವ ಸಂದರ್ಭದಲ್ಲೂ ಕೂಡ ಅವರ ಮುಂದೆಯೂ ಕೂಡ ಸಾಕಷ್ಟು ಸಮಸ್ಯೆಗಳು, ವಿಚಾರಗಳು, ಬದಲಾಗ್ತಿರುವಂಥ ಕಾಲಮಾನಗಳು ಕೂಡ ಪ್ರಶ್ನೆಯನ್ನು ಹುಟ್ಟುಹಾಕ್ತಾ ಇದೆ. ಒಂದು ಕಡೆ ಯುವ ಸಮುದಾಯ ಈಗ ನಿರ್ಣಾಯಕ ಹಂತವನ್ನು ತಲುಪಿರೋದ್ರಿಂದಾಗಿ ಅವರು ಯಾರನ್ನು ಬೆಂಬಲಿಸ್ತಾರೆ, ಅವರ ನಾಯಕತ್ವವನ್ನು ಬೆಂಬಲಿಸುವಂಥ ವಿಚಾರಗಳು ಯಾವುದು, ಪಕ್ಷವನ್ನು ಅವರು ಸ್ವೀಕರಿಸ್ತಾರೋ, ವ್ಯಕ್ತಿಯನ್ನು ಸ್ವೀಕರಿಸ್ತಾರೋ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಾಯಕನನ್ನು ಬೆಂಬಲಿಸ್ತಾರೋ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾದ ವಿಚಾರ ಆಗಿರೋದ್ರಿಂದಾಗಿ ಇಲ್ಲಿ ಈ ಸಮುದಾಯವನ್ನು ಯಾರು ಕಾನ್ಸಂಟ್ರೇಟ್ ಮಾಡ್ತಾರೆ, ಅವರಿಗೆ ನಾಯಕರಾಗಿ ಯಾರು ಗುರುತಿಸ್ಕೊಳ್ತಾರೆ ಅನ್ನುವಂಥ ವಿಚಾರ ಇರೋದ್ರಿಂದಾಗಿ ಈ ಎಲ್ಲ ವಿಚಾರಗಳು, ಅಂಶಗಳು ಪಕ್ಷವನ್ನು ಇನ್ನಷ್ಟು ಸಂಕಷ್ಟಕ್ಕೆ ತರಬಹುದು. 2028ರ ಚುನಾವಣೆ ವೇಳೆಗೆ ನಾಯಕತ್ವದ ಜೊತೆಗೆ ಬದಲಾಗುವಂಥ ವಿಚಾರಗಳು ಏನನ್ನ ಸೃಷ್ಟಿ ರಾಕೇಶ್, ಇಲ್ಲಿ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಗಳು ಸುತಾರಾಮಾಗಿ ರಾಜೀನಾಮೆ ಕೊಡೋದಕ್ಕೆ ಒಪ್ಪಿರಲಿಲ್ಲ. ಈಗ ರಾಹುಲ್ ಗಾಂಧಿ ಹೇಳಿದ್ದಾರೆ ಎನ್ನುವ ಏಕೈಕ ಕಾರಣಕ್ಕಾಗಿ ಒಪ್ಪಿಕೊಂಡಿದ್ದಾರೆ. ದಿಢೀರ್ ಒಪ್ಪಿಕೊಂಡಿರುವ ಸಿದ್ದರಾಮಯ್ಯ ಅವರ ನಿರ್ಧಾರದ ಹಿಂದೆ ಬೇರೆ ಏನಾದರೂ ಲೆಕ್ಕಾಚಾರ ಇದೆಯಾ? ತಮ್ಮ ಆಪ್ತರಿಗೆ ಮುಖ್ಯಮಂತ್ರಿ ಗಾದಿಯನ್ನು, ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಿಸುವಲ್ಲಿ ಸಿದ್ದರಾಮಯ್ಯವರು ಸಫಲರಾಗಿದ್ದಾರೆ. ಇಲ್ಲಿವರೆಗೂ ಹೈಕಮಾಂಡ್ ಹೆಸರನ್ನು ಸ್ಪಷ್ಟಪಡಿಸಿಲ್ಲ. ಆ ಕಾರಣದಿಂದಾಗಿ ಈ ಪ್ರಶ್ನೆ ಅಂತ.
ದಶರಥ್, ತಾವು ಕೇಳಿರುವಂಥ ಪ್ರಶ್ನೆಯ ಲೆಕ್ಕಾಚಾರದಲ್ಲೂ ಕೂಡ ಇನ್ನೂ ಸ್ಪಷ್ಟತೆ ಕೂಡ ಸಿಕ್ಕಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರ ರಾಜೀನಾಮೆಯ ಹಿಂದೆ ಅಧಿಕೃತವಾಗಿರುವಂಥ ವಿಚಾರಗಳೇನು, ಅಥವಾ ಕೊಟ್ಟ ಮಾತನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಪಕ್ಷ ತನಗೆ ಕೊಟ್ಟಿರುವಂಥ ಜವಾಬ್ದಾರಿ, ಹುದ್ದೆ ಮತ್ತು ಅದಕ್ಕೆ ಗೌರವ ಕೊಡುವ ನಿಟ್ಟಿನಲ್ಲಿ ಈ ಬದಲಾವಣೆಯನ್ನು ಒಪ್ಪಿಕೊಳ್ತಿದ್ದಾರೋ, ಅಥವಾ ಈ ಹಿಂದೆ ತಮ್ಮ ಒಡಂಬಡಿಕೆ ವಿಚಾರದಲ್ಲಿ ಕೇವಲ ಹೈಕಮಾಂಡ್ ನಾಯಕರಿಗೂ ಮತ್ತು ತಮಗೆ ಗೊತ್ತಿರುವಂಥ ವಿಚಾರದ ಬಗ್ಗೆ ಅಲ್ಲಿ ಸ್ಪಷ್ಟೀಕರಣವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿದ್ದಂತಹ ಅಡೆತಡೆಗಳನ್ನು, ಪಕ್ಷಕ್ಕಿರುವಂಥ ಕಳಂಕ ತೊಡೆಯೋದಕ್ಕೋಸ್ಕರ ತಾವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೋ ಆ ವಿಚಾರಕ್ಕೆ ರಾಜೀನಾಮೆಯನ್ನು ಕೊಡ್ತಿದ್ದಾರೆ ಅನ್ನೋದು ಒಂದಾದರೆ, ಮತ್ತೊಂದು ಕಡೆ ಈಗ ಬದಲಾದ ಸನ್ನಿವೇಶದ ರಾಜಕೀಯ ದಾಳದಲ್ಲಿ ತಮ್ಮ ಮತ್ತು ತಮ್ಮ ಬೆಂಬಲಿಗರ ಹಿತವನ್ನು ಕಾಯುವಂಥ ಜವಾಬ್ದಾರಿ ಕೂಡ ಅವರ ಮೇಲಿದೆ. ಹೀಗಾಗಿ ಅಲ್ಲಿ ಯಾರಿಗಾದರೂ ಒಬ್ಬರಿಗೆ ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡುವ ಅಥವಾ ಜವಾಬ್ದಾರಿಯನ್ನು ಕೊಡಿಸುವಂತಹ ಅವಕಾಶದ ವಿಚಾರವನ್ನು ಮುಂದಿಟ್ಟು ರಾಜೀನಾಮೆಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಈಗ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಆಪ್ತ ಸಚಿವರ ಜೊತೆ ಮಾತುಕತೆಯನ್ನು ಮಾಡಿಕೊಂಡ ಬಳಿಕ ತಮ್ಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ. ಕೇಂದ್ರದ ಈ ವೀಕ್ಷಕರು ಮತ್ತು ಹೈಕಮಾಂಡ್ ನಾಯಕರಲ್ಲಿ ಸುರ್ಜೇವಾಲಾ ಅವರನ್ನು ಕೂಡ ಇಲ್ಲಿಗೆ ಕಳಿಸ್ಕೊಡೋ ಸಾಧ್ಯತೆ ಇದೆ. ಹಾಗೆ ಅವರ ಎದುರಲ್ಲಿ ಬಂದಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ತಮ್ಮ ಬೇಡಿಕೆ ನೀಡಬಹುದು. ಕಡೆ ಕ್ಷಣದ ಬದಲಾವಣೆಯನ್ನು ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಈಗಿನ ರಾಜಕೀಯದ ಲೆಕ್ಕಾಚಾರಕ್ಕೆ ತಕ್ಕಂತೆ ಮುಂದೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ ಮಾಹಿತಿಗೆ.